ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನಲ್. ನಾವೆಲ್ಲ ಫ್ರೆಂಡ್ಸು ರಾತ್ರಿ ಪ್ಲ್ಯಾನ್ ಮಾಡಿ ಬೆಳಗ್ಗೆ ಎದ್ಬಿಟ್ಟು ಹೊರಟಿರೋದು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿಗೆ. ನಾನು ಬೇಗ ರೆಡಿಯಾಗಿ ನಮ್ಮ ದೀಪಿಕಾ ಮೇಡಮ್ ಪಿ ಜಿ ಹತ್ರ ಹೋದೆ. ಅವರೆಲ್ಲ ಅಲ್ಲಿ ರೆಡಿಯಾಗಿ ನಿಂತ್ಕೊಂಡಿದ್ರು. ಸೊ ಅಲ್ಲಿಂದ ಹಾಗೆಯೇ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟ್ವಿ. ನಾನು ದೀಪ್ಸ್ ರೂಮ್ಮೇಟ್ ಸಿಂಚನ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಬಟ್ ಆ ಥರ ಅಂತೂ ನಮಗಂತೂ ಅನ್ನಿಸ್ತಿರ್ಲಿಲ್ಲ, ಅಷ್ಟು ಕ್ಲೋಸ್ ಆಗಿದ್ವಿ. ಅದಾದಮೇಲೆ ನಾವು ತಿಂಡಿ ತಿನ್ನೋಣ ಅಂತ ಹೋದ್ವಿ. ಅಲ್ಲಿ ನಂಗೆ ಅದು ಬೇಕು ನಂಗೆ ಇದು ಬೇಕು ಅಂತ ಹೇಳಿ ಕೊನೆಗೆಲ್ಲ ಡಿಸೈಡ್ ಮಾಡಿದ್ದು ಮಸಾಲೆ ದೋಸೆ. ಸೊ ಎಲ್ಲರೂ ಮಸಾಲೆ ದೋಸೆ ತಿನ್ಕೊಂಡು ಹೊರಟ್ವಿ. ಕೆಲವ್ರು ಹೇಳ್ತಾರೆ ಅಲ್ವಾ, ಹೋಗೋ ಊರಿಗಿಂತ ಹೋಗೋ ದಾರಿನೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ನಮಗೂ ಹಾಗೆ ಅನ್ನಿಸ್ತು. ಆ್ಯಂಡ್ ನನಗೆ ಮೈಸೂರಿಗೆ ಹೋಗಬೇಕು ಅನ್ನೋದು ಇವತ್ತಿನ ಆಸೆ ಅಲ್ಲ, ತುಂಬ ಹಳೆಯದು. ಏನಂದರೆ ತುಂಬ ಏಜ್ ಆದವರು, ತುಂಬ ಚಿಕ್ಕ ಮಕ್ಕಳು ಎಲ್ಲರೂ ಮೈಸೂರು ನೋಡಿದ್ದಾರೆ. ಬಟ್ ನಾನು ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಹಾಗಂತ ಯಾರೋ ಕರ್ಕೊಂಡು ಹೋಗಲಿ ಅಂತ ಇಷ್ಟು ದಿನ ನಾನು ವೆಯ್ಟ್ ಮಾಡಿರಲಿಲ್ಲ, ಟೈಮ್ ಕೂಡ ಬಂದಿರಲಿಲ್ಲ ಅಷ್ಟೇ. ಇವತ್ತು ಟೈಮ್ ನೋಡಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಇಂಥ ಟೈಮ್ ಕೂಡ ಬಂತು. ಸೊ ಟನ್ ಅಂತ ಹೊರಟ್ವಿ ನಾವು. ಹಾಗೆ ಹೋಗ್ತಾ ನಮ್ಮ ಮಲಯಾಳಿ ಫ್ರೆಂಡ್ಗೋಸ್ಕರ ಒಂದು ಮಲಯಾಳಂ ಸಾಂಗ್ ಕೂಡ ಹಾಡ್ಕೊಂಡು ಹೋದ್ವಿ, ನಮಗೆ ಬರದೇ ಇದ್ರು ಕೂಡ. ಹೀಗೋ ಕೊನೆಗೂ ಬಂದ್ವಿ ನಾವು ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡಿ ಬೆಟ್ಟಕ್ಕೆ ಬಂದು ನೋಡಿದ್ರೆ ಇದು ಏನಾಗ್ತಿದೆ ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಜನ, ಎಷ್ಟು ಬಿಸಿಲಿತ್ತು ಅಂದರೆ ತುಂಬಾ ಬಿಸಿಲಿತ್ತು. ಸ್ಟಿಲ್ ಎಷ್ಟು ಜನ ಅದೇ ಬಿಸಿಲಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಅಮ್ಮನ ದರ್ಶನಕ್ಕೋಸ್ಕರ. ಹಾಗೋ ಹೀಗೋ ಮಾಡಿ ಇಷ್ಟು ಜನಗಳ ಮಧ್ಯೆ ದರ್ಶನ ಕೂಡ ಮುಗಿಸಿದ್ವಿ. ಎಲ್ಲೂ ಸಿಗದ ಬೆಳಕೊಂದು ಕಾಣುವ ಸಡಗರ, ಅಂಬೆಗಾಲು ಇಡುತ್ತಿರುವೆ ಮಡಿಲಿನ ಹತ್ತಿರ. ಉಸಿರೇ ನನ್ನುಸಿರೇ ನೀನಮ್ಮ ಉಸಿರೇ. ನಾವು ಅಲ್ಲೆಲ್ಲ ಸರ್ಕಸ್ ಮಾಡಿ ಇಷ್ಟು ಜನಗಳ ಮಧ್ಯೆ ದರ್ಶನನ ಮುಗಿಸಿದ್ವಿ. ಆದರೆ ಅಲ್ಲಿಂದ ಬಂದಿದ್ದೆ ನೋಡಿ ಪಾರ್ಕಿಂಗಲ್ಲಿ ಗಾಡಿಗಳು ಮೂವ್ ಆಗ್ತಾನೆ ಇಲ್ಲ. ಅಷ್ಟು ಗಾಡಿಗಳು ಹಾಗೇ ಸ್ಟಕ್ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಡೋಕ್ಕೆ ಎಷ್ಟು ಟೈಮ್ ಆಯಿತು ಅಂತಂದರೆ ಆಲ್ಮೋಸ್ಟ್ 2 hours ಪಾರ್ಕಿಂಗಲ್ಲೇ ಇದ್ವಿ ನಾವು. ಅಲ್ಲಿಂದ ಹಾಗೆ ಹೊರಟು ನಮಗೆ ಒಳ್ಳೊಳ್ಳೆ ವ್ಯೂಸ್ ಅಂತೂ ಕಾಣಿಸ್ತು. ಹಾಗೆ ಅಲ್ಲಿ ಸ್ವಲ್ಪ ಚುರುಮುರಿ ತಿಂದು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಾವು ಬಂದಿದ್ದೆ ಓಲ್ಡ್ ಫೇಮಸ್ ಮೈಸೂರು ಪಾಕ್ ತಿನ್ನೋಣ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಎಷ್ಟು ಮೈಸೂರು ಪಾಕ್ ಲವರ್ಸ್, ಇಷ್ಟು ಸ್ವೀಟ್ಸ್ ಲವರ್ಸ್ ಇದ್ದಾರೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಅಲ್ಲಿ ಎಲ್ಲದನ್ನೂ ಟೇಸ್ಟ್ ನೋಡಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೆಲ್ಲ ತಗೊಂಡು ನಾವು ಅಲ್ಲಿಂದ ಡೈರೆಕ್ಟಾಗಿ ಹನುಮಂತು ಬಿರಿಯಾನಿಗೆ ಹೋದ್ವಿ. ಸಾರಿ ಹನುಮಂತು ಪಲಾವ್ ತಿಂದಮೇಲೆ ಸ್ವಲ್ಪ ವಾಕ್ ಅಂತೂ ಮಾಡಲೇಬೇಕು. ಆ ವಾಕ್ ನಮ್ಮದು ಎಲ್ಲಾಯಿತು ಗೊತ್ತಾ, ಮೈಸೂರು ಝೂನಲ್ಲಿ. ಎಸ್, ಈ ಝೂ ಅಂತೂ ಇಷ್ಟು ದೊಡ್ಡದಾಗಿದೆ ಅಂತ ನನಗಂತೂ ಗೊತ್ತಿರಲಿಲ್ಲ. ನಾವೇನೇನು ನೋಡಿದ್ವಿ ಅಂತ ನೋಡ್ತೀರಾ? ಆಮೇಲೆ ಇಲ್ಲಿ ಒಂದು ಚಿಕ್ಕ ಹುಡುಗ ಅವರಪ್ಪ ಅಮ್ಮನ ಬ್ಯೂಟಿಫುಲ್ ಪಿಕ್ಚರ್ನ ಕ್ಯಾಪ್ಚರ್ ಮಾಡ್ತಿರೋದು ನೋಡಿಕೊಂಡು, ನಮ್ಮ ಮೇಡಮ್ ಪೋಸ್ ಕೊಡ್ತಿರೋದನ್ನ ನೋಡಿಕೊಂಡು ಅಲ್ಲಿಂದ ಹಾಗೆ ಹೊರಟ್ವಿ. ಈ ವಿಡಿಯೋನ ನೋಡಿಬಿಟ್ಟು ನಿಮ್ಮ ಚೈಲ್ಡ್ಹುಡ್ ಎಲ್ರಿಗೂ ನೆನಪಾಗತ್ತೆ ಬಿಡಿ. ಯಾಕಂದರೆ ನಮ್ಮಪ್ಪ ನಮ್ಮನ್ನು ಹೀಗೆ ಕೂರಿಸ್ಕೊಂಡು ಹೋಗ್ತಾ ಇದ್ದಿದ್ದನ್ನು ಹೇಗೆ ಮರೆಯೋಕ್ಕಾಗತ್ತೆ ಅಲ್ವಾ. ನಾವು ಎಕ್ಸಿಟ್ ಹತ್ರ ಬರೋ ಅಷ್ಟರಲ್ಲಿ ಎಲ್ಲರ ಮುಖನೂ ಸೊರ್ಗೋಗಿತ್ತು. ಅಷ್ಟು ನಡೆದು ಸುಸ್ತಾಗ್ಬಿಟ್ಟಿದ್ರು ನೋಡಿ. ಮತ್ತೆ ಅಲ್ಲಿಂದ ಎಲ್ಲರೂ ಎನರ್ಜಿ ಬೂಸ್ಟ್ ಮಾಡಿಕೊಂಡು ನಾವು ನಮ್ಮ ಬ್ಯೂಟಿಫುಲ್ ಅರಮನೆನ ನೋಡೋಕ್ಕೆ ಹೊರಟ್ವಿ. ಆ್ಯಂಡ್ ಇದೊಂಥರ ಡ್ರೀಮ್ ಥರ, ನನಗೆ ಹೇಳಿದ್ನಲ್ಲ,
ತುಂಬ ಟೈಮಿಂದ ನಾನು ಇದೇ ಅರಮನೆನ ಇದೇ ಲೈಟಿಂಗ್ಸಲ್ಲಿ ನೋಡಬೇಕಂತ ಆಸೆ ಇತ್ತು. ಬಟ್ ನಾನು ಹೋದಾಗ ಲೈಟಿಂಗ್ಸಿನ ಹಾಕಿರಲಿಲ್ಲ, ಇಷ್ಟೇ ಲೈಟಿಂಗ್ಸ್ ಇತ್ತು. ಸೊ ಇಷ್ಟೇ ಅನಿಸುತ್ತೆ ಅಂತ ಅಂದ್ಕೊಂಡು ನಾವು ಅದರಲ್ಲೇ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ನನ್ನ ಕಣ್ಣಂತೂ ತಂಪಾಗೋಯ್ತು. ವೀಡಿಯೋಗಿಂತ ಡೈರೆಕ್ಟಾಗಿ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಂಗೆ ಅವತ್ತು ಗೊತ್ತಾಗಿದ್ದು. ಹಾಗೆ ಅರಮನೆ ಮುಂದೆ ನಿಂತ್ಕೊಂಡು ಅಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊತಾ ಇದ್ವಿ. ಹಾಗೆ ಸಡನ್ನಾಗಿ ಲೈಟ್ ಹಾಕಿದ್ರು ನೋಡಿ. ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಇದು ಇನ್ನೂ ಎಕ್ಸ್ಟ್ರಾ ಲೈಟ್ ಹಾಕ್ತಾರೆ ಅಂತ. ಸಡನ್ನಾಗಿ ಬಂದ ತಕ್ಷಣ ಐ ವಾಸ್ ಲೈಕ್ ವಾವ್. ಅಷ್ಟರಲ್ಲಿ ಲೇಟಾಗಿ ಹೋಗಿತ್ತು. ಸೊ ನಾವು ಅಲ್ಲಿಂದ ಹೊರಟ್ವಿ. ಬರೋ ದಾರಿಲಿ ಯಪ್ಪ ರಾಶಿ ಮಳೆ. ಹೀಗಿತ್ತು ನೋಡಿ ನಮ್ಮದು ಮೈಸೂರು ಟ್ರಿಪ್ ಕತೆ. ಇದು ಸಡನ್ ಪ್ಲ್ಯಾನ್ ಅಲ್ಲ, ಸುಂದರವಾದ ಪ್ಲ್ಯಾನ್ ಅಂತ ಅನ್ನಿಸ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕು ಶೇರು ಅದಂತೂ ನೀವು ಮರಿಲೇಬಾರ್ದು. ಬಾಯ್.